ನಮಸ್ಕಾರ ಸರ್. ನನ್ನ ಹೆಸರು ದರ್ಶನ್ ಅಂತ. ಈಗ ನಮ್ಮ ಚಿತ್ರ ನಟರು ಎರಡೊಂದೆರಡು ಬಗ್ಗೆ ಹೇಳಿದ್ರೆ ಹೇಗಿರುತ್ತೆ ಅಂತ ನಾನು ಇವತ್ತು ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಎರಡೊಂದೆರಡು ಮಗ್ಗಿನ ನಮ್ಮ ಖ್ಯಾತ ಹಾಸ್ಯ ನಟರು ಹಾಗೂ ಕಲಾನಟರು ಆಗಿದ್ದ ಬೀರೇಂದ್ರ ಗೋಪಾಲ್ ಅವರು ಹೇಳಿದ್ರೆ ಹೇಗಿರುತ್ತೆ ಅದನ್ನ ಪ್ರಯತ್ನ ಮಾಡ್ತೀನಿ. ಶಿವನೇ ಶಂಬಿಳಿಂಗ ನಮಸ್ಕಾರ ಶಿವ. ಈ ಎರಡೊಂದೆರಡು ಮಗೀತಲ್ಲ ಶಿವ, ನಮಗೆ ಓದ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಶಿವ. ಅದಕ್ಕೆ ಇವತ್ತು ಏನಾದ್ರೂ ಮಾಡಿ ಕಲ್ತ್ಕೊಂಬಂದ್ಬಿಟ್ಟಿದ್ದೀನಿ ಶಿವ. ಎರಡೊಂದ್ಲಿ ಎರಡು, ಎರಡೆರಡ್ಲಿ ನಾಲ್ಕು, ಎರಡು ಮೂರ್ಲಿ ಆರು, ಎರಡು ನಾಲ್ಕಲಿ ಎಂಟು ಕಲೆ, ಎರಡೈದ್ಲಿ ಹತ್ತು, ಎರಡಾರ್ಲಿ ಮತ್ತೆ ಹೋಗ್ಬಿಡ್ತು ಶಿವ, ಮತ್ತೆ ಬಿಡ್ತು. ಮುಂದಿನ ಸಲಿ ಬಂದಾಗ ಎರಡೈದ್ಲಿ ಮುಂದಕ್ಕೆ ಹೇಳ್ತೀನಿ ಶಿವ. ಬರ್ಲ ಶಿವ. ಶಿವನೇ ಶಂಬಿಲಿಂಗ. ಮತ್ತೆ ಎರಡೊಂದೆರಡು ಮಗ್ಗಿನ ನಮ್ಮ ಖ್ಯಾತ ಹಾಸ್ಯ ನಟರಾದ ಬಾಲಕೃಷ್ಣ ಅವರು ಹೇಗೆ ಹೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನ ಪ್ರಯತ್ನ ಮಾಡ್ತೀನಿ ಸರ್. ಆ ಆ ನಮಸ್ಕಾರ ನಮಸ್ಕಾರ ಅಂತಿದೆ. ಈ ಎರಡೊಂದೆರಡು ಬಗ್ಗೆ ಇದೆಯಲ್ಲ, ಆ ಜಮಾದಲ್ಲಿ ಓದಿದ್ದು ಮರ್ತೋಗ್ಬಿಟ್ಟಿತ್ತು. ಆ ಆ ಈಗ ಹೇಳ್ತಿದ್ದೆ ನೋಡ್ರಪ್ಪ, ಕೇಳಿಸ್ಕೊಡ್ರು. ಆ ಎರಡೊಂದ್ಲಿ ಎರಡು, ಎರಡೆರಡ್ಲಿ ನಾಲ್ಕು, ಎರಡೈದ್ಲಿ ಆರು, ಎರಡೈದ್ಲಿ ಎರಡಾರ್ಲಿ 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 ಹನ್ನೆರಡು ಕಣಪ್ಪ. ಏಳು ಏಳ್ಲಿ ಏಳು ಏಳ್ಲಿ ಬರ್ತೋಗ್ಬಿಡ್ತು. ಮೊದ್ಲೇ ವಯಸ್ಸಾಗ್ಬಿಡ್ತಲ್ವಾ. ಇದೊಂದ್ಸಲಿ ನಮ್ಮ ಮನೆಯವ್ರನ್ನ ಕೇಳ್ಬಿಟ್ಟು ಧರಿಸ್ಕೊಂಡು ಬರ್ತೀನಿ. ಬರ್ಲನಪ್ಪ. ನಮಸ್ಕಾರ. ಬಾಲಕೃಷ್ಣ ಅವರು ಹೀಗೆ ಎರಡೊಂದೆರಡು ಮಗ್ಗಿನ ಹೇಳ್ತಾರೆ. ಹಾಗೆ ನಮ್ಮ ಎರಡೊಂದೆರಡು ಮಗ್ಗಿನ NS ರಾವ್ ಅವ್ರ ಕೈ ಕೊಟ್ರೆ ಹೇಗಿರುತ್ತೆ. ಅಯ್ಯಪ್ಪೋ ಕೀಲ ಕೀಲೋ ನಮಸ್ಕಾರ ಕಣಪ್ಪ. ಎರಡಲ್ಲಿ ಎರಡು, ಎರಡಲ್ಲಿ ನಾಲ್ಕು, ಎರಡೈದ್ಲಿ 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 ಅಯ್ಯಪ್ಪೋ ಕೀಲ ಕೀಲೋ ಬಿಡ್ತಮ್ಮ. ಎರಡೊಂದೆರಡು ಬಗ್ಗೆನೋ ಇನ್ನೊಂದ್ಸಲಿ ಗಟ್ ಮಾಡ್ಕೊಂಡ್ ಬರ್ತೀನಿ. ನಮಸ್ಕಾರ. ಬರ್ಲೇನಪ್ಪ. ಕೀಲ ಕೀಲೋ. ಹೀಗೆ ನಮ್ಮ NS ರಾವ್ ಅವರು ಎರಡೊಂದೆರಡು ಮಗ್ಗಿನ ಹೇಳ್ತಾರೆ. ಹಾಗೆ ಈ ಎರಡೊಂದೆರಡು ಮಗ್ಗಿನ ನಮ್ಮ ನವರಸ ನಾಯಕ ಜಗ್ಗೇಶ್ ಅವ್ರ ಕೈ ಕೊಟ್ರೆ ಹೇಗಿರುತ್ತೆ. ಅವು ಐತೆ ಲಕಡಿ ಪಕಡಿ ಜುಮ್ಮ ಟಚಿಂಗ್ ಟಚಿಂಗ್ ಟಚಿಂಗ್. ಈ ಎರಡಲ್ಲಿ ಎರಡು, ಎರಡಲ್ಲಿ ನಾಲ್ಕು, ಟಚಿಂಗ್ ಟಚಿಂಗ್ ಟಚಿಂಗ್. ಅವು ಐತೆ ಲಕಡಿ ಪಕಡಿ ಜುಮ್ಮ. ಎರಡು ಮೂರ್ಲಿ ಆರು, ಎರಡು ನಾಲ್ಕಲಿ ಎಂಟು, ಎರಡೈದ್ಲಿ ಹತ್ತು, ಎರಡಾರ್ಲಿ ಹನ್ನೆರಡು, ಟಚಿಂಗ್ ಟಚಿಂಗ್ ಟಚಿಂಗ್. ಇಷ್ಟೇ ನಂಗೆ ಬರೋದು. ಅವು ಐತೆ ಲಕಡಿ ಪಕಡಿ ಜುಮ್ಮ. ಇಷ್ಟೇ ನಂಗೆ ಬರೋದು. ಬಲ್ಲ. ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು ಹೀಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಮತ್ತೆ ನಮ್ಮ ಈ ಎರಡೊಂದೆರಡು ಮಗ್ಗಿನ ಖ್ಯಾತ ಬ್ರಹ್ಮಾಂಡ ಗುರುಜಿ ಬ್ರಹ್ಮಾಂಡ ನರೇಂದ್ರ ಬಾಬು ಅವರು ಕೈ ಕೊಟ್ರೆ ಹೇಗೆ ಹೇಳ್ತಾರೆ. ಗುರುಜಿ ಅವರೇ ಎರಡೊಂದೆರಡು ಮಗ್ಗಿ ಹೇಳ್ತೀರಾ. ಅಯ್ಯೋ ದರಿದ್ರ ಮುಂಡೆ ಇದೆ ನಿನ್ ಪಿಂಡ ನಾಯಿ ಚಿನ್ನ. ದರಿದ್ರ ಮುಂಡೆ ಇದೆ. ಎರಡೊಂದೆರಡು ಮಗ್ಗಿ ಇದೆಯಲ್ಲ, ಇದು ಎರಡೊಂದೆರಡು ಮಗ್ಗಿನ ಹೇಳ್ಕೊಟ್ಟವ್ರೆ ನಾವು. ಕೇಳಿಸ್ಕೊಳೋ ದರಿದ್ರ ಮಂಡೆ ಇದೆ. ನಿನ್ ಪಿಂಡ ನಾಯಿ ತಿನ್ನ. ಈ ಕವಡೆ ಅಂತದಿರುತ್ತಲ್ಲ, ಈ ಕವಡೆನ ಹಾಕಿದಾಗ ನಾವ್ ಎರಡೊಂದೆರಡು ಮಗ್ಗಿನೇ ಮಾತ್ರ ಹೇಳೋದು, ಬೇರೆ ಏನು ಹೇಳೋದಿಲ್ಲ. ಮುಂಡೆ ಇದೆ, ಸರಿಯಾಗಿ ಕೇಳಿಸ್ಕೋ. ಅಗ್ನಿ ಮೂಲೆ ಕೂತ್ಕೊಂಡು ಕೇಳಿಸ್ಕೋ. ಆಯ್ತಿ. ಎರಡೊಂದ್ಲಿ ಎರಡು, ಎರಡೆರಡ್ಲಿ ನಾಲ್ಕು, ಎರಡು ಮೂರ್ಲಿ ಆರು, ಎರಡ್ ನಾಲ್ಕಲಿ ಎಂಟು. ದರಿದ್ರ ಮುಂಡೆ ಇದೆ, ಕೇಳಿಸ್ಕೋ. ನಿನ್ಗೆ ಹೇಳ್ತಾ ಇರೋದು ಅರ್ಥವಾಯ್ತಿ. ಎರಡು ಏಳ್ಲಿ ಎರಡು ಏಳ್ಲಿ. ಮುಂಡೆದೆ, ನೀನ್ ನನ್ನ ನೋಡೋದಕ್ಕೆ ನೋಡಿಲ್ಲಿ ಕವಡೆ ಹಾಕ್ಬಿಟ್ಟು ಹೇಳ್ತೀನಿ, ಆಮೇಲಿಂದ ಹೇಳ್ತೀನಿ, ಕೇಳಿಸ್ಕೋ. ದರಿದ್ರ ಮುಂಡೆ ಇದೆ. ಆಯ್ತು ಬಿಡಿ ಗುರುಜಿ, ಬೈಬಿಡ್ರಿ. ಸರಿ, ಹಾಳಾಗ್ ಹೋಗೋ ಮುಂಡೆ ಇದೆ ನಿನ್ ಪಿಂಡ ನಾಯಿ ಚಿನ್ನ. ಹೀಗೆ
ನಮ್ಮ ನರೇಂದ್ರ ಬಾಬು ಗುರೂಜಿ ಅವರು ಹೇಳ್ತಾರೆ. ಮತ್ತೆ ಈ ಎರಡೊಂದೆರಡು ಮಗ್ಗಿನ ನಮ್ಮ ಈಗ ಉಂಟೆ ನಾರಾಯಣ ಸ್ವಾಮಿ ಅವ್ರ ಕೈ ಕೊಟ್ರೆ ಹೇಗೆ ಹೇಳ್ತಾರೆ. ಪ್ರಿಯ ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಾ ನಮ್ಮ ಹಲವು ಚಿತ್ರ ಮಂದಿಗಳು ಈ ಎರಡೊಂದೆರಡು ಮಗ್ಗಿನ ಹೇಳಿದರು. ಈ ಎರಡೊಂದೆರಡು ಮಗ್ಗಿಲಿ ಅಂತದ್ದು ಏನಿದೆ ಅಂತ ನಾವು ಉಳಿದುಕೊಂಡು ಹೋದಾಗ ನಮಗೆ ಕಂಡು ಬಂದಿದ್ದು ಎರಡೊಂದು 2, ಎರಡಲ್ಲಿ 4, 2 3 6, 2 4 8, 2 5 10, 2 6 12, 2 7 14, 2 8 16, 2 9 18, 2 20. ಇಂತಹ ಹಲವು ಸಂಗತಿಗಳ ನಡುವೆ ನಮಗೆ ಕಡೆಯದಾಗಿ ಕಾಡುವಂತಹ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ.